ಎಲ್ಲ ಒಂದು ನನ್ನ ಕನ್ನಡಿಗರಿಗೆ ಒಂದು ನಮಸ್ಕಾರಗಳು. ಇವಾಗ ನಾನು ಬಂದ್ಬಿಟ್ಟು ಒಂದು ಲಾಲ್ಬಾಗಲ್ಲಿ ಇದ್ದೀನಿ. ಇಲ್ಲಿ ಒಂದು ಅಂಡರ್ ಫಿಶಿಂಗ್ ಟನಲ್ ನ ಒಂದು ನೋಡಕ್ ಹೋಗೋಣ. ಅಂದ್ರೆ ಮೀನುಗಳನ್ನ ಒಂದು ಟನಲ್ ರೂಪದಲ್ಲಿ ಒಂದು ಏರ್ಪಾಟ್ ಮಾಡಿರ್ತಾರಂತೆ. ಸೊ ಅದ್ ನೋಡೋಣ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನ್ ಬಂದ್ಬಿಟ್ಟು ಒಂದು ಟಿಕೆಟ್ ಕೌಂಟರ್ಗೆ ಹೋಗ್ತಾ ಇದ್ದೀನಿ ಟಿಕೆಟ್ಸ್ ತಗೊಳಕ್ಕೆ. ಇಲ್ಲಿ ನೋಡ್ಬೋದು ನೀವು, ಒಂದು ದೊಡ್ಡವ್ರಿಗಾದ್ರೆ 100 ರೂಪಾಯಿ ಇರುತ್ತೆ, ಅಂದ್ರೆ ಚಿಲ್ಡ್ರನ್ಸ್ಗೆ ಒಂದು 50 ರೂಪಾಯಿ ಇರುತ್ತೆ. ಸೊ ಬನ್ನಿ ನಾವು ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ, ಎಲ್ಲ ತೋರಿಸ್ತೀನಿ, ವೀಕ್ಷಣೆ ಮಾಡಿ ಕೊನೆವರೆಗೂ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಶನ್ ಆನಲ್ಲಿ ಇಟ್ಕೊಳ್ಳಿ, ಒಂದು ಸಪೋರ್ಟ್ ಮಾಡಿ. ಸೊ ಒಳಗಡೆ ಹೋಗಿದ ತಕ್ಷಣ ನೀವು ನೋಡ್ಬೋದು, ಮತ್ತೆ ಅಲ್ಲಿ ಮೇಲೆ ನೋಡಿ ಎರಡು ಪಕ್ಷಿಗಳು ಕಾಣಿಸ್ತಾ ಇದೆಯೋ, ಗಿಣಿಗಳು ಗಾಯ್ಸ್ ಅವು. ಸೊ ಅದೇ ಥರ ಪಕ್ಕದಲ್ಲಿ ನೋಡಿ ಅಲ್ಲಿ ವೈಟ್ ಕಲರ್ ಪಾರಿವಾಳಗಳು ಎರಡಿದೆ. ಆ ಮಗು ನೋಡಿ ಯಾವ ಥರ ಆಟ ಆಡ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಮಗುನೇ ಫುಲ್ ಎಂಜಾಯ್ ಮಾಡ್ತಾ ಇದೆ. ಬನ್ನಿ ಅದೇ ಮುಂದೆ ಥರ ಹೋಗೋಣ. ಸೊ ಇಲ್ಲಿ ನೋಡಿ ಪಕ್ಷಿಗಳು, ಇದೆಲ್ಲ ಹೆಸರುಗಳು ಅಂತೂ ನನಗೆ ಗೊತ್ತಿಲ್ಲ, ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಗೈಸ್. ಇದು ಮೊಲಗಳಿವು ಎಲ್ಲರಿಗೂ ಗೊತ್ತೇ ಇರುತ್ತೆ. ಮೊಲಗಳು ವೆಜಿಟೇರಿಯನ್ ಅಲ್ವಾ, ಸೊ ಅದೇ ವೆಜಿಟೇರಿಯನ್ ತಿಂತಾ ಇದೆ. ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರೆ, ಕಾರ್ನ್ಸ್ ಎಲ್ಲ, ಮುಸ್ಕಿನ ಜೋಳ ಗೈಸ್ ಕಾರ್ನ್ಸ್ ಅಂದರೆ. ಸೊ ಮತ್ತು ಅಲ್ಲಿ ನೋಡಿ ಆ ಪಕ್ಷಿಗಳು, ಈ ಎಲ್ಲ ಪಕ್ಷಿಗಳ ಹೆಸರಂತೂ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಒಂದು ಕಾಮೆಂಟ್ ಮಾಡಿ. ಸೊ ಎಲ್ಲ ನೋಡಿ ಜನಗಳೆಲ್ಲ ತುಂಬ ಜನ ಬಂದುಬಿಟ್ಟಿದ್ದಾರೆ ನೋಡೋಕ್ಕೆ. ನಾವು ಕೊಡೋ ಅಮೌಂಟ್ಗೆ ಇಷ್ಟೆಲ್ಲ ಒಂದು ಡೆಡಿಕೇಶನ್ ಆಗಿ ಒಂದು ಇದು ಮಾಡ್ತಾ ಇದ್ದಾರಲ್ವಾ. ಸೊ ಯಾವತ್ತೂ ಬೆಲೆ ಕಟ್ಬಿಡಿ ಇದಕ್ಕೆಲ್ಲ. ಸೊ ಅಲ್ಲಿ ನೋಡಿ ಗಿಣಿ ಎಷ್ಟು ದೊಡ್ಡದಾಗಿದೆಯೋ. ಮತ್ತು ಬನ್ನಿ ವೆಲ್ಕಮ್, ಹೋಗೋಣ ಒಳಗಡೆಗೆ. ಮತ್ತು ಈ ಸೈಡಲ್ಲಿ ನೋಡಿ ಒಂದು ರಿಯಲ್ ಒಂದು ಹಾವನ್ನ ಇಟ್ಕೊಂಡಿದ್ದಾರೆ. ಅದೆಲ್ಲ ರಿಯಲ್, ಗಿಣ್ಣಿನೂ ಅದೆಲ್ಲ ನೋಡಿ ಅಲ್ಲಿ, ಅದು ಕೂಡ ರಿಯಲೇ, ಎಲ್ಲನೂ ರಿಯಲೇ. ಅದರಲ್ಲಿ ಕೂಡ ನೀವು ಫೋಟೋ ಒಂದು ತೆಗೆಸ್ಕೋಬೇಕಾದ್ರೆ ಅದರಲ್ಲೂ ಒಂದು 100 ರೂಪೀಸ್ ಅಂತ ಕೇಳ್ತಾರೆ. ನಮಗೆ ಟೈಮ್ ಇಲ್ಲ, ಸೊ ಅದರಲ್ಲೆಲ್ಲ ಫೋಟೋಗಳೆಲ್ಲ ತಗೊಳ್ಳಲ್ಲ. ನೀವು ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಇವಾಗ ಒಂದು ರಿಯಲ್ ಆಗಿರೋದು ನಿಮ್ಗೊಂದು ಇದು ತೋರಿಸ್ತೀನಿ, ಹಾವು ತೋರಿಸ್ತೀನಿ. ಬನ್ನಿ ನೋಡಿ ಅಲ್ಲಿ ಮುಂದೆ ತೋರಿಸ್ತೀನಿ, ಹಂಗೆ ನೋಡ್ತಾ ಇರಿ. ನೋಡಿ ಗೈಸ್, ಇದು ರಿಯಲ್ ಹಾವು ಗೈಸ್. ಇದ್ರ ಹೆಸರು ನನಗಂತೂ ಗೊತ್ತಿಲ್ಲ, ನಾನೇನೋ ಡೂಪ್ಲಿಕೇಟ್ ಅಂದ್ಕೊಂಡಿದ್ದೆ. ಸೊ ಮುಟ್ಟು ನೋಡಿದ್ರೆ ಗೊತ್ತಾಯಿತು, ಅವರೆಲ್ಲ ನೋಡ್ತಾ ಇದ್ರು. ಸೊ ಅದ್ರಲ್ಲಿ ಕೂಡ ಬೇಕಂದರೆ ನೀವು ಫೋಟೋಸ್ ಎಲ್ಲ ತಗೋಬೋದು, ಅದು ರಿಯಲ್ ಆಗಿರೋದೆ. ನೋಡಿ ಗೈಸ್, ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನನಗಂತೂ ತುಂಬ ಭಯ ಬಿದ್ದುಬಿಟ್ಟೆ. ಸೊ ಏನು ಮಾಡಲ್ಲ, ನಮ್ಮನ್ನು ಎಲ್ಲ ಫೋಟೋಸ್ ಎಲ್ಲ ತೊಗೊತಾ ಇದ್ದಾರೆ, ತಗೋಬೋದು. ಈ ಥರ ಫೋಟೋಸ್ ನೀವು ತಗೋಬೇಕಂದ್ರೆ ಕೂಡ ಒಂದು 100 ರೂಪೀಸನ್ನು ಅವರು ಚಾರ್ಜ್ ಮಾಡ್ತಾರೆ. ಸೊ ಬಂದು ತಗೊಳ್ಳಿ ಫೋಟೋಸ್ ಎಲ್ಲ. ನಾನಂತೂ ಅದೇ ಥರ ಹೋಗ್ತಾ ಇದ್ದೀನಿ, ಯಾಕಂದರೆ ನನಗೆ ಟೈಮ್ ಇರಲ್ಲ ಇಲ್ಲ ಜಾಸ್ತಿ, ಇದೆಲ್ಲ ಇನ್ನೂ ಕವರ್ ಮಾಡಬೇಕು ಇದನ್ನೆಲ್ಲ. ಸೊ ನೋಡಿ ಗಾಯ್ಸ್, ರಿಯಲ್ ಹಾವು ಇದು, ನೋಡಿದ್ರಲ್ವಾ, ಅದ್ರ ಮೋಷನ್ಸಲ್ಲೇ ಗೊತ್ತಾಗುತ್ತೆ ಇದು ರಿಯಲ್ ಫೇಕ್ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಮುಂದೆ ಹೋಗೋಣ ಅದೇ ಥರ. ಸೊ ಇವಾಗ ನಾನಾದರೆ ಎಂಟ್ರಿ ಆಗಿದ್ದೀನಿ ಒಳಗಡೆಗೆ, ಫಿಶಿಂಗ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಟನಲ್ ಅಲ್ಲ, ಇದು ಆಮೇಲೆ ತೋರಿಸ್ತೀನಿ ಟನಲ್ದು. ಇದನ್ನೇ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದು. ಫಿಶಸ್ಸು ನೋಡಿ ಯಾವ ಥರ ಇದಾವೆ ಫಿಶಸ್ ಎಲ್ಲ, ವಿವಿಧ ಥರದ ಒಂದು ಫಿಶಸ್ ಎಲ್ಲ ಒಂದು ತೊಗೊಂಬಂದು ಇಂಪೋರ್ಟ್ ಮಾಡಿದ್ದಾರೆ. ಇದರ ಹೆಸರುಗಳೆಲ್ಲ ನಂಗೆ ಗೊತ್ತಿಲ್ಲ ಗೈಸ್, ನಿಮ್ಗೆ ಗೊತ್ತಿದ್ರೆ ಏನಾದರೂ ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ನಾವು ಮುಂದೆ ಅದೇ ಥರ ಹೋಗ್ತಾ ಇರೋಣ. ನೋಡಿ ಇಲ್ಲೊಂದು ಥರ ಫಿಶಸ್ ಇದೆ, ಎಲ್ಲ ಒಂದು ಬಾಕ್ಸ್ ಥರ ಮಾಡಿಬಿಟ್ಟು ಗ್ಲಾಸಲ್ಲಿ, ನಿಮ್ಗೆ ಗೊತ್ತಿರತ್ತಲ್ಲ ಅಕ್ವೇರಿಯಮ್ದು ಮನೆಗಳೆಲ್ಲ ಮಾಡ್ಕೊತಾರಲ್ವಾ, ಸೊ ಆ ಥರ ಮಾಡಿಬಿಟ್ಟು ಇದನ್ನೆಲ್ಲ ಒಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ. ನೋಡಿ ಬ್ಲ್ಯಾಕ್ ಕಲರ್ ಫಿಶ್ ಅದು, ಆ್ಯಕ್ಚುಲಿ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಆ ಫಿಶಸ್ ಹೆಸರೆಲ್ಲ, ನಿಮ್ಗೆ ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ ನನಗೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫಿಶು, ಇದ್ರ ಮೇಲೆ ಎಲ್ಲ ಡಾಟ್ಸ್ ಇದೆ, ಈ ಫಿಶ್ ಮೇಲೆ ಎಲ್ಲ ವೈಟ್ ಕಲರ್ ಆಗಿ ಡಾಟ್ಸ್ ಅದ್ರ ಮೇಲೆ. ಮತ್ತು ಮುಂದೆ ಹೋಗೋಣ ಬನ್ನಿ. ಇದು ಒಳಗಡೆ ಎಲ್ಲ ಫುಲ್ಲು ಒಂದು ಬ್ಲೂ ಕಲರ್ ಲೈಟನ್ನು ಒಂದು ಅಳವಡಿಸಿದ್ದಾರೆ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ದೊಡ್ಡ ಫಿಶ್ ಒಂದಿದೆ ಇದರಲ್ಲಿ, ಅದೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ಸೊ ಚೆನ್ನಾಗಿದೆ ನೋಡೋಕ್ಕೆ. ಇದಕ್ಕೆಲ್ಲ ಫುಡ್ ಎಲ್ಲ ಹಾಕ್ತಾರೆ, ಮಾರ್ನಿಂಗೇ ಬಂದುಬಿಟ್ಟು ಫುಡ್ ಎಲ್ಲ ಹಾಕಿರ್ತಾರೆ. ಮತ್ತು ವಾಟ್ರದ್ದು ಅಲ್ಲಿ ನೋಡಿ ಶಾರ್ಕ್ ಫಿಶಸ್ ಯಾವ ಥರ ಇದೆ ಅಂತ, ಶಾರ್ಕ್ ಅಲ್ಲಿ ಹೋಗೋದಿಲ್ಲ ಎಕ್ಸಾಕ್ಟಾಗಿ ನನಗೆ. ಸೊ ಅಲ್ಲಿ ನೋಡಿ ವಾಟ್ರದೆಲ್ಲ ಅದು ಕ್ಲೀನ್ ಮಾಡ್ತಾ ಇರುತ್ತೆ, ಫಿಲ್ಟ್ರ್ ಮಾಡ್ತಾ ಇರುತ್ತೆ, ಅದರಲ್ಲಿರೋ ಮೋಟರ್ ಸಹಾಯದಿಂದ ವಾಟರ್ನೆಲ್ಲ ಪ್ಯೂರಿಫೈ ಮಾಡ್ತಾ ಇರುತ್ತೆ. ನಿಮಗೆಲ್ಲ ಗೊತ್ತಿರುತ್ತೆ, ಮನೆಗಳಲ್ಲೇ ಇರುತ್ತೆ. ನೋಡಿ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಇದೆ. ಕೆಳಗಡೆ ಎಲ್ಲ ಒಂದು ಸ್ಟೋನ್ಸನ್ನು ಅಳವಡಿಸಿರ್ತಾರೆ, ಯಾಕಂದರೆ ನಾವು ನೋಡೋಕೆ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು. ಮತ್ತು ಅದು ಕೂಡ ಎಂಜಾಯ್ ಮಾಡ್ತಾ ಇರುತ್ತೆ, ಅದು ಆ ಒಂದು ಸ್ಟೋನ್ಸ್ ಮೇಲೆ ಎಲ್ಲ ಹತ್ಬಿಟ್ಟು. ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫಿಶಸ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಇದೆ. ಮತ್ತು ಒಂದು ಲ್ಯಾಮಿನೇಷನ್ ನೋಡಿ, ಮೇಲೆ ಎಲ್ಲ ಒಂದು ಲ್ಯಾಮಿನೇಷನ್ ಎಲ್ಲ ಒಂದು ಸ್ಟಾರ್ ಥರ ಮಾಡಿದ್ದಾರೆ ನೋಡಿ ಇಲ್ಲಿ.
ಇದನ್ನ ಎಲ್ಲ ನೋಡಿರ್ತೀರ. ಆ ಲ್ಯಾಮಿನೇಷನ್ ನೋಡಿ ಸ್ಟಾರ್ಗಳ ಥರ ಎಲ್ಲ ಅರೇಂಜ್ ಮಾಡಿರ್ತಾರೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಇದೆ. ಇದು ಗೋಲ್ಡನ್ ಫಿಶಸ್ಸು. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು, ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು, ಅಪ್ಪ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಮತ್ತು ಅದೇ ಥರ ನಾವು ಮುಂದಕ್ಕೆ ಹೋಗ್ತಾ ಇರೋಣ ಬನ್ನಿ. ನೋಡಿ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ಸು, ವೈಟ್ ಕಲರ್ ಫಿಶ್ಶು ಮತ್ತು ಇದು ಯೆಲ್ಲೋ ಕಲರ್ ಫಿಶ್ಶು ಎಲ್ಲ ಇದೆ. ನೋಡೋಕ್ಕೆ ಚೆನ್ನಾಗಿದೆ. ಬ್ಲೂ ಕಲರ್, ಅದು ಆ ಬ್ಯಾಕ್ಗ್ರೌಂಡ್ ಬ್ಲೂ ಕಲರ್ ಇಟ್ಟಿರೋದಕ್ಕೆ ಅದು ನೋಡೋಕ್ಕೆ ಇನ್ನೂ ಚೆನ್ನಾಗಿದೆ. ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ ಗೈಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಕಲರ್ ಕಲರ್ ಫಿಶ್ಗಳು, ಆರೆಂಜ್ ಕಲರ್ದು, ಪಿಂಕ್ ಕಲರ್ದು, ಮತ್ತು ಎಲ್ಲ ಕಲರ್ ಮಿಕ್ಸ್ ಇದೆ ನೋಡಿ, ಬ್ಲ್ಯಾಕು ಎಲ್ಲ ಸೇರಿ ಮಿಕ್ಸ್ ಇದೆ. ಫಿಶ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಈ ಬಾಕ್ಸಲ್ಲಿ ಬಂದುಬಿಟ್ಟಿದ್ದು, ಈ ಅಕ್ವೇರಿಯಮಲ್ಲಿ. ನೋಡಿ ಇದು ನೋಡಿ ಈ ಕಡೆ ಎಷ್ಟು ಚೆನ್ನಾಗಿದೆಯೋ. ಬನ್ನಿ ಅದೇ ಥರ ಹೋಗೋಣ. ಜನಗಳು ನೋಡಿ ಗೈಸ್ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಫಿಶ್ಶು. ನೋಡಿ ಯಾವ ಥರ ಇದೆಯೋ, ಅದು ರೆಡ್ ಕಲರ್ ಥರ ಇದೆ ಫಿಶ್ಶು, ಅದ್ರ ಹೆಸರು ನಂಗೆ ಗೊತ್ತಿಲ್ಲ. ಇನ್ನು ನೋಡಿ ಸ್ಮಾಲ್ ಫಿಶಸ್ ಎಲ್ಲ ಡಿಫ್ರೆಂಟ್ ಕಲರ್ಸ್ ಎಲ್ಲ ಇದೆ. ಇದೆಲ್ಲ ಎಲ್ಲೆಲ್ಲಿಂದ ತೊಗೊಂಬಂದಿರ್ತಾರೆ ನನಗಂತೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ತೊಗೊಂಬಂದು ಎಲ್ಲ ಒಂದು ಇಂಪ್ಲಿಮೆಂಟೇಷನ್ ಮಾಡಿದಾರಲ್ವಾ, ಅದಕ್ಕೆ ಗ್ರೇಟ್ ಅಂತ ಹೇಳ್ತೀನಿ. ಬನ್ನಿ ನೋಡೋಣ, ಅದೇ ಥರ ಮುಂದಕ್ಕೆ ಹೋಗ್ತಾ ಇರೋಣ. ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಇದು ಕೂಡ ಅದೇ ಥರನೇ ಡಾಟ್ಸ್ ಇದೆ. ಮತ್ತು ಮಧ್ಯದಲ್ಲೆಲ್ಲ ಸ್ವಲ್ಪ ಏನಂತಾರೆ ಮಣಿಗಳ ಥರ ಅದ್ರ ಮೇಲೆ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಬನ್ನಿ ಅದೇ ಥರ ಹೋಗೋಣ. ಇಲ್ಲಿ ನೋಡಿ ಲೈಟ್ ಚೇಂಜ್ ಆಗೋಯ್ತು. ಇಲ್ಲಿ ಪಿಂಕ್ ಕಲರ್ ಬಂದುಬಿಡ್ತು ಸ್ವಲ್ಪ. ಇಲ್ಲಿ ನೋಡಿ ಫಿಶಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಒಳಗಡೆ ಒಂದು ಪ್ಲ್ಯಾಂಟ್ಸ್ದು ಒಂದು ರೆಂಬೆಗಳನ್ನು ಏನಂತಾರೆ ಕಾಂಡಗಳು ಅದೆಲ್ಲ ಒಂದು ಕಡ್ದುಬಿಟ್ಟು, ಅಂದರೆ ಅದು ಆರ್ಟಿಫಿಷಿಯಲ್, ಅದು ಒರಿಜಿನಲ್ ಅಲ್ಲ. ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ನೋಡಿ ಇಲ್ಲಿ ಟಾರ್ಟಾಯ್ಸ್ ಗೊತ್ತೇ ಇರುತ್ತೆ, ಆಮೆಗಳು. ಎಷ್ಟು ಚಿಕ್ಕದಾಗಿದ್ದ ಪುಟಾಣಿ ಟಾರ್ಟಾಯ್ಸು. ಚೆನ್ನಾಗಿದೆ, ಇದು ನೋಡೋಕ್ಕೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡೋಕ್ಕಂತೂ ನೀವು ಒಂದು ಬಾರಿ ಬಂದು ವಿಸಿಟ್ ಮಾಡಿ. ಇಲ್ಲೆಲ್ಲಾದ್ರೂ ಬೆಂಗಳೂರಲ್ಲಿ ಹತ್ರ ಇದ್ದರೆ. ಸೊ ಇಲ್ಲಿ ನೋಡಿ ಗೋಲ್ಡ್. ನಾನು ಬಂದುಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ ಟನಲ್ ಸೆಕ್ಷನ್ ತೋರ್ಸೋಕ್ಕೆ. ಬನ್ನಿ ಹೋಗೋಣ. ಅದೇ ಥರ ಮುಂದಕ್ಕೆ ಹೋಗ್ತಾ ಇದ್ರೆ ಈ ಕಡೆಯಿಂದ ಯು ಶೇಪಲ್ಲಿ ಹೋಗ್ಬೇಕು, ಒಳಗಡೆ ಹೋಗ್ಬಿಟ್ಟು ಆ ಕಡೆ ತಿರ್ಕೊಂಡು ಯು ಶೇಪಲ್ಲಿ ಹೋಗ್ಬೇಕು. ವೆಲ್ಕಮ್ ಟು ಟನಲ್ ಫಿಶ್ ಅಕ್ವೇರಿಯಂ. ನೋಡಿ ಗಾಯ್ಸ್, ಇವೆ ಟನಲ್ ಫಿಶ್ ಅಕ್ವೇರಿಯಮ್ಮು. ನೋಡಿ ಯಾವ ಥರ ಇದೆ ಮೀನು ಅಂತ ಹೇಳ್ಬಿಟ್ಟು, ದೊಡ್ಡ ಮೀನು. ಸ್ಟಾರ್ಟಿಂಗಲ್ಲಿ ನಮಗದು ಕಾಣಿಸ್ಬಿಡ್ತು. ಇವೆ ಟನಲ್ ಫಿಶ್ ನೋಡಿ, ಒಂದೇ ಸೆಕೆಂಡಲ್ಲೇ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಒಳಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಕ್ಲೀನಾಗಿ ಒಂದು ಲೈಟ್ಸ್ ಅನ್ನು ಅರೇಂಜ್ ಮಾಡಿದ್ದಾರೆ ಅಂದ್ರೆ ನೋಡಿ. ಟನ್ನಲ್ ಫಿಶಸ್ ಇವೆ. ನೋಡಿ ಒಂದೇ ಹತ್ರ ನಿಂತ್ಕೊಂಡಿದೆ ಫಿಶಸ್. ಯಾವ ತರ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಕದ್ದಿರೋದು ಕೂಡ ಇಲ್ಲ, ಅದು ಅಲ್ಲೇ ನಿಂತ್ಕೊಂಡಿರುತ್ತೆ. ಬರೀ ಅದ್ರ ಒಂದು ಗಿಲ್ಸ್ ಅನ್ನು ಮಾತ್ರ ಆಡಿಸ್ತಾ ಇರುತ್ತೆ ಅಷ್ಟೇ. ನೋಡಿ ಗಿಲ್ಸ್ ಅಲ್ಲಿ ಅಲ್ವಾ ಒಂದು ಆಕ್ಸಿಜನ್ ತಗೊಂಡು ಇದು ಮಾಡೋದು. ನೋಡಿ ಅಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ಕೊಂಡು ಹೋಗ್ತಾ ಇದೆ ನೋಡಿ, ಅದ್ಭುತವಾಗಿದೆ ನೋಡಕ್ಕೆ. ಎಲ್ಲ ಜನಗಳೆಲ್ಲ ನೋಡಿ ಎಷ್ಟು ಜನ ಬಂದಿದಾರೋ. ಇದ್ರಲ್ಲಿ ಬಂದ್ಬಿಟ್ಟು ಒಳಗಡೆ ಟನಲ್ಸ್ ಒಳಗಡೆ ಒಂದೊಂದು ಟನಲ್ ಅಲ್ಲಿ ಒಂದೊಂದು ಸೆಕ್ಷನ್ ಅಲ್ಲಿ ಒಂದೊಂದ್ ತರ ಕಲರ್ಸ್ ಅಳವಡಿಸಿದಾರೆ. ಅಲ್ಲಿ ಪಿಂಕ್ ಇತ್ತು, ಇಲ್ಲಿ ನೋಡಿ ಬ್ಲೂ ಕಲರ್ ಚೇಂಜ್ ಆಗೋಯ್ತು. ಇದು ಕೂಡ ನೋಡಿ ಇದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಫಿಶ್ಗಳು. ನೋಡಿ ಈ ಕಡೆ ನೋಡಿ, ಈ ಕಡೆ ಚೆನ್ನಾಗಿದೆ ಅಲ್ವಾ. ಒಂದೇ ಹತ್ರ ನಿಂತ್ಕೊಂಡಿದೆ, ಮುಂದೆ ಕೂಡ ಕದಲ್ತಾ ಇಲ್ಲ. ಅದಕ್ಕೂ ತುಂಬಾ ಆಯಾಸ ಬಂದ್ಬಿಟ್ಟಿರ್ತಾರೋ, ಆ ಕಡೆ ಈ ಕಡೆ ಓಡಾಡಿ ಓಡಾಡಿ ಓಡಾಡಿ. ನೋಡಿ ಇಲ್ಲಿ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು, ಶಾರ್ಕ್ ಫಿಶಸ್. ಅವಾಗಿಂದ ಶಾರ್ಕ್ ಫಿಶಸ್ಸು ಮತ್ತೆ ಗೋಲ್ಡನ್ ಫಿಶಸ್ಸು ಅದೇ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ. ನನ್ಗೆ ಗೊತ್ತಿರೋದಷ್ಟೇ, ಗೊತ್ತಿದ್ರೆ ಹೇಳ್ತೀನಿ. ಸ್ವಲ್ಪ ಫಿಶಸ್ ಹೆಸರೆಲ್ಲ ಗೊತ್ತು. ಬನ್ನಿ ಅದೇ ಥರ ಹೋಗೋಣ. ಇದು ಬ್ಲೂ ಕಲರ್ ಎಲ್ಲ ಟಿಂಟ್ ಇದೆ. ಮತ್ತೆ ನೋಡಿ ಮೇಲೆ ನೋಡಿ ಟನಲ್ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಇದು ಒಂದು ಯು ಶೇಪಲ್ಲಿ ಮಾಡಿದ್ದಾರೆ ಟನಲ್ನ. ಇನ್ನು ನೋಡಿ ಈ ಫಿಶಸ್ ಬಂದ್ಬಿಟ್ಟು ಮೇಲಕ್ಕೆ ಹೋಗ್ತಾ ಇದೆ, ಕೆಲವೊಂದೆಲ್ಲ ಸೈಡ್ಗೆ ಹೋಗ್ತಾ ಇದ್ರೆ, ಇವೆಲ್ಲ ಮೇಲಕ್ಕೆ ಹೋಗ್ತಾ ಇದೆ. ಎಲ್ಲ ಸೇರಿಸ್ಬಿಟ್ಟಿದ್ದಾರೆ, ದೊಡ್ಡ ಫಿಶ್ಗಳು ಚಿಕ್ಕ ಫಿಶ್ಗಳು ಎಲ್ಲ ಜಗಳ ಆಡ್ಕೊಂತವೆ ಏನೋ ಪಾಪ. ನೋಡಿ ಇಲ್ಲಿ ನೋಡಿ ಬ್ಲೂ ಕಲರ್ ಆಗಿ ಇದ್ ಮಾಡಿದ್ದಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಎಷ್ಟೋ ಲಕ್ಷಾಂತರ ಫಿಶಸ್ ಅನ್ನ ಒಂದು ಬಂದು ಸೇರಿಸಿದ್ದಾರೆ ನೋಡಿ. ಅಲ್ಲಿ ದೊಡ್ಡ ಕಲರ್ ಫಿಶ್ ಒಂದು ಎಷ್ಟು ದೊಡ್ಡದಿದೆ. ಅದ್ರಲ್ಲಿ ನೋಡಿ ಅಲ್ಲೆಲ್ಲಿ ಇಲ್ಲಿ ಎಲ್ಲ ಒಂದು ಫಿಲ್ಟರ್. ಇದು ಕೂಡ ಇದರಲ್ಲಿ ಅದಕ್ಕಂತೂ ದೊಡ್ಡ ದೊಡ್ಡ ಫಿಲ್ಟರ್ಗಳೆಲ್ಲ ಹಾಕಿರ್ತಾರೆ ಇದರಲ್ಲಿ ಬಂದ್ಬಿಟ್ಟು. ಇದರಲ್ಲಿ ಬಂದ್ಬಿಟ್ಟು ಇನ್ನೂ ದೊಡ್ಡ ದೊಡ್ಡ ತರ ಫಿಶಸ್ ಆಗಿರ್ತಾರೆ. ಮುಂದೆ ಹೋಗ್ತಾರೆ ನೋಡಿ, ಇದು ಸಣ್ಣ ಫಿಶ್ಗಳು.
ಇದು ಕೂಡ ಒಂದು ಎಲ್ಲ ಸೇಮ್ ಕಲರೇ ಇದೆ, ಟಿಂಟ್ ಎಲ್ಲ ಒಳಗಡೆ. ಅದು ಯಾವ ಥರ ಅಳವಡಿಸಿರುತ್ತೆ ಅಂತ ಲೈಟ್ಸು ಮೇಲೆ ಹಾಕಿರ್ತಾರೆ, ಟಾಪ್ ಒಂದು ಇದರಲ್ಲಿ ಹಾಕಿರ್ತಾರೆ ಫಿಶ್ಗಳು, ಇದ್ರಲ್ಲಿ ಕಲರ್ ಕಲರ್ ಫಿಶ್ಗಳಿದೆ. ಮತ್ತೆ ಒಂದು ಕಂಪಾರ್ಟ್ಮೆಂಟ್ ಇದು ಆಗಿದ ತಕ್ಷಣ ಮತ್ತೆ ಲ್ಯಾಮಿನೇಷನ್ ಹಾಕ್ಬಿಟ್ಟು ಒಂದು ವುಡ್ ಹಾಕ್ಬಿಟ್ಟು ಪ್ಲೈವುಡ್ ಅದ್ಮೇಲೆ ಲ್ಯಾಮಿನೇಷನ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಮತ್ತೆ ನೋಡಿ ಇನ್ನೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ, ಒಂದೊಂದು ಥರದ್ದು ಇರ್ತದೆ. ಹೆಸರುಗೆಲ್ಲ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಗೈಸ್, ಗೊತ್ತಿದ್ರೆ ನೀವು ಕಾಮೆಂಟಲ್ಲಿ ತೋರಿಸಿ. ನೋಡಿ ಅಲ್ಲಿ ನೋಡಿ ಯಾವ ಥರ ಅದ್ರ ಮೇಲೆ ಎಲ್ಲ ಒಂದು ಮಂಜು ಥರ ಸೇರ್ಕೊಂಡ್ಬಿಟ್ಟಿದೆ, ಯಾಕಂದ್ರೆ ಒಳಗಡೆ ಕೋಲ್ಡ್ ಇರತ್ತಲ್ವಾ. ಸೊ ಅದರಿಂದ ನೋಡಿ ಗಾಯ್ಸ್, ಇಲ್ಲಿ ಬಂದ್ಬಿಟ್ಟು ಎಷ್ಟು ದೊಡ್ಡದಾಗಿದೆಯೋ ಮೀನು. ಇದ್ರ ಹೆಸರು ಗೊತ್ತಿದ್ರೆ ಪಕ್ಕ ಕಾಮೆಂಟ್ ಮಾಡಿ ಗೈಸ್, ನನಗೆ ಬೇಕು ಇದ್ರ ಹೆಸರು. ನಿಮ್ಗೆ ಏನಾದ್ರು ಗೊತ್ತಿದ್ರೆ, ಇಲ್ಲ ಅಂತ ಹೇಳಿದ್ರೆ ನಾನು ಕೂಡ ಗೂಗಲಲ್ಲಿ ಸರ್ಚ್ ಮಾಡ್ತೀನಿ. ನೋಡಿ ಇಲ್ಲಿ ಮಂಜು ಥರ ಕುಡ್ಕೊಂಬಿಟ್ಟಿದೆ ಎಲ್ಲ. ಈ ಫಿಶ್ ನೋಡಿ ಎಷ್ಟು ದೊಡ್ಡದಾಗಿದೆಯೋ, ಬರ್ತಾ ಎಲ್ಲ ದೊಡ್ಡ ದೊಡ್ಡ ಫಿಶ್ಗಳೇ ಕಾಣಿಸ್ತದೆ ಗೈಸ್. ನೋಡಿ ಅದ್ರ ಕಣ್ಣುಗಳು ನೋಡಿ ಗೈಸ್ ಎಷ್ಟು ದೊಡ್ಡದಿದೆಯೋ. ಅಲ್ಲಿ ನೋಡಿ ಒಂದು ಪಿಂಕ್ ಕಲರು ಮತ್ತೆ ಬರೋದು ಹೋಗೋದು, ಬ್ಲೂ ಕಲರ್ ಮಾತ್ರ ಪಕ್ಕ ಇರುತ್ತೆ. ಐ ಹೋಪ್ ನೀವೆಲ್ಲ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರ ಅನ್ಕೊಂಡಿರ್ತೀನಿ. ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ guys. ಮತ್ತೆ ಒಂದು ಚಿಕ್ಕದಾಗಿ ಒಂದು ಕಾಮೆಂಟ್ ಮಾಡಿ, ವಿ ಆರ್ ಎಂಜಾಯ್ಡ್ ಅಂತ. ಅದು ನನಗೆ ಎಲ್ಲ ಕಾಮೆಂಟು ಲೈಕು ಎಲ್ಲ ಮಾಡಿ. ಇದೇ ಥರದ ಮುಂದಿನ ಒಂದು ವಿಡಿಯೋಗಳೆಲ್ಲ ಮಾಡ್ತಾ ಇರ್ತೀವಿ. ಸರಿ ಬನ್ನಿ, ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿರ್ತೀರಿ ವಿಡಿಯೋನ. ಸೊ ನೋಡಿ ಮತ್ತೆ ಹೊರಡ್ತಾ ಇದ್ದೀನಿ ನಾನು. ಮತ್ತು ಇದು ಬಂದರೆ ಈ ಕಡೆಗೆ ಎಲ್ಲ ಒಂದು ಇಟ್ಕೊಂಡಿರೋದು ಅವೆಲ್ಲ ತೋರಿಸ್ನಲ್ಲ ಆವಾಗಲೇ, ಆ ಗಿಣಿಗಳ ಹತ್ರ ಫೋಟೋಗಳು ತಗೊತಾ ಇರೋದು ಅದೆಲ್ಲ ತೋರಿಸಿದೆ. ಸೊ ಈ ಒಂದು ದಿನ ವಿಡಿಯೋ ಇಷ್ಟೇ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.